ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನೆಲಮಂಗಲದಲ್ಲಿ ಚೆನ್ನಿಗರಾಯಸ್ವಾಮಿ ನಿಲಯ, ಪೊಲೀಸ್ ಬಡಾವಣೆ, ಇನ್ನು ಭೈರವೇಶ್ವರ ಲೇಔಟ್, ನೆಲಮಂಗಲ ಈ ಏರಿಯಾದಲ್ಲಿದ್ದೀನಿ. ಇಲ್ಲಿ ಏನಂದ್ರೆ ಅಮೃತ ವರ್ಷಿಣಿ ಚಾರಿಟಬಲ್ ಟ್ರಸ್ಟ್, ಈ ಟ್ರಸ್ಟ್ ವತಿಯಿಂದ ಒಂದು ಪ್ಲೇ ಹೋಮ್ ಪ್ಲಸ್ ಸ್ಕೂಲ್ ಫಾರ್ಮೇಶನ್ ಕಾರ್ಯಕ್ರಮ ನಡೀತಾ ಇದೆ. ಇವ್ರೇನು ಅಂದ್ರೆ ಫ್ರೆಂಡ್ಸ್ ಒಂದು 5-6 ಜನ ಸೇರ್ಕೊಂಡು ಒಂದು ಟ್ರಸ್ಟ್ ನ ಫಾರ್ಮ್ ಮಾಡ್ಕೊಂಡು, ಮಕ್ಕಳಿಗೆ ಎಜುಕೇಶನ್ ಇಲ್ಲ ಅಂದ್ರೆ ಹೊರಗಡೆಯಿಂದ ಬರ್ತಾ ಇರ್ತಾರೆ ಮಕ್ಕಳು, ಎಲ್ಲಿಂದನೂ ಬರ್ತಾರೆ ಮಕ್ಕಳು. ಅಂದ್ರೆ ಈ ರಾಯಚೂರು ಕಡೆಯವರು, ಗದಗ ಕಡೆಯವರು ಕೆಲಸದ ಮೇಲೆ ಇಲ್ಲಿ ಬಂದಿರ್ತಾರೆ. ಕೆಲಸದ ಮೇಲೆ ಬಂದವರಿಗೆ ಓದು ಅನ್ನೋದು ಸಿಗೋದಿಲ್ಲ ಆ ಮಕ್ಕಳಿಗೆ. ಆ ಮಕ್ಕಳು ಓದಿಗೋಸ್ಕರ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡೋಣ ಅಂತ ಇವರು ಒಂದು ಟ್ರಸ್ಟ್ ಮಾಡಿಕೊಂಡು, ಈ ಟ್ರಸ್ಟ್ ವತಿಯಿಂದ ಆ ಮಕ್ಕಳಿಗೆ ಎಜುಕೇಶನ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು 6 ತಿಂಗಳು ಇರ್ತಾರೆ ಮಕ್ಕಳು, ಮತ್ತೆ ಗದಗ ಕಡೆಗೆ, ರಾಯಚೂರು ಕಡೆಗೆ ಹೊರಟೋಗ್ತಾರೆ. ಅಲ್ಲಿ ವ್ಯವಸಾಯ ಇಲ್ಲದೆ ಇರೋದ್ರಿಂದ ಕೂಲಿಗೆ ಬರ್ತಾರಲ್ಲ, ಆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಎಜುಕೇಶನ್ ಕೊಡೋ ಒಂದು ಕಾರಣದಿಂದ ಇವರು ಈ ಟ್ರಸ್ಟ್ ನ ಶುರು ಮಾಡಿಕೊಂಡು ಸದ್ಯಕ್ಕೆ ಆ ಮಕ್ಕಳುಗಳಿಗೆ ಎಜುಕೇಶನ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಟ್ರಸ್ಟ್ ನ ಅಧ್ಯಕ್ಷರಾದ ಸರ್, ನಿಮ್ಮ ಹೆಸರು? ಸರ್ ಸಿದ್ಧಲಿಂಗೇಶ್ವರ ಅಂತ ಹೇಳಿ. ಸಿದ್ಧಲಿಂಗೇಶ್ವರ ಅವರು, ಇವರು ಈ ಟ್ರಸ್ಟ್ ನ ಅಧ್ಯಕ್ಷರು. ಈ ಟ್ರಸ್ಟ್ ನ ರನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಜುಕೇಶನ್ ಕೊಡೋ ಪ್ರಯತ್ನ ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಈ ಟ್ರಸ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸರ್, ಈ ಟ್ರಸ್ಟ್ ನ ಯಾಕೆ ಮಾಡಿದ್ರಿ? ನಮಸ್ತೆ ಎಲ್ರಿಗೂ ಕೂಡ. ಆಕ್ಚುಲಿ ಈ ಒಂದು ಟ್ರಸ್ಟ್ ಮಾಡಬೇಕು ಅಂತ ಉದ್ದೇಶ ಬಂದು, ನಮಗೆ ಆಕ್ಚುಲಿ ನಾವೊಂದು ಖಾಸಗಿ ಶಾಲೆನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆಸ್ ಎ ಪ್ರಾಧ್ಯಾಪಕ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡಬೇಕಾದ್ರೆ ಆಕ್ಚುಲಿ ಹೈಟೆಕ್ ಶಾಲೆಗಳಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ಈಗ ಹಿರಿಕರಿಗೆ ಮಾತ್ರನೇ ಒಂದು ಒಳ್ಳೆ ಸಮಾಜದಲ್ಲಿ ಒಳ್ಳೆ ಸ್ಥಿತಿವಂತರಿಗೆ ಮಾತ್ರ ಹೈಟೆಕ್ ಶಾಲೆ ಅನ್ನೋದಕ್ಕೆ ಆಗಿದೆ. ಬಡವರಿಗೆ ಯಾವುದೇ ತರ ಒಂದು ನಮಗೆ ಅಲ್ಲಿ ಫೀಸ್ ಕಟ್ಟಕ್ಕಾಗ್ದೇನೆ, ಡೊನೇಷನ್ ಕಟ್ಟಕ್ಕಾಗ್ದೇನೆ ವಾಪಸ್ ಹೋಗ್ತಾರೆ ಜನ. ನಮ್ಗೆ ಆತರ ಓದಿಸ್ಬೇಕು ಅಂತ ಆಸೆ, ಅದು ಸ್ಕೂಲಲ್ಲಿ ನಮ್ಗೆ ಆತರ ಒಂದು ವಾತಾವರಣ ಇಲ್ಲ ಉದ್ದೇಶಕ್ಕೋಸ್ಕರ ವಾಪಸ್ ಹೋಗ್ತಿದ್ರೆ, ಎಷ್ಟೋ ಸರಿ ನಾವೇ ನಮ್ಮ ಮನಸ್ಸಲ್ಲಿ ಅನ್ಕೊಂತ ಇದ್ವಿ, ಇವ್ರಿಗೆಲ್ಲ ಏನಾದ್ರು ಒಂದು ಮಾಡ್ಬೇಕಲ್ಲ, ನಮಗೂ ಕೂಡ ಯಾವ್ದಾದ್ರು ಒಂದು ರೀತಿ ಒಂದು ಸೇವೆ ಮಾಡುವಂತ ಅವಕಾಶ ಭಗವಂತ ನಮ್ಗೆ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಅಂತ ಒಂದು ಟೈಮಲ್ಲಿ ನಂತರನೇ ಯೋಚನೆ ಮಾಡುವಂತ ನಮ್ಮ ಒಂದು ಸ್ನೇಹಿತರು 4 ಜನ, ಚಂದ್ರಶೇಖರ್, ಗುರುರೆಡ್ಡಿ, ಮತ್ತೆ ನಾಗಮಲ್ಲೇಶ್ವರಿ, ದೀಪಿಕಾ ಮೇಡಮ್ ಅಂತ ಒಂದು 5 ಜನ ನಮ್ಗೆ ಜೊತೆ ಆದ್ರು. ಎಲ್ಲರೂ ಕೂಡ ಸಮಾನ ಮನಸ್ಸು ಸೇರಿಕೊಂಡು ಸಮಾಜದಲ್ಲಿ ಇರತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ದೇ ಆದ ಒಂದು ಸಣ್ಣ ಕೊಡುಗೆ ಕೊಡಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರನೇ ಒಂದು ಮಾರ್ಚ್ 23ನೇ ತಾರೀಕು, ಒಂದು 24ನೇ ತಾರೀಕು ಒಂದು ಟ್ರಸ್ಟ್ ಓಪನ್ ಮಾಡಿದ್ವಿ. ಆ ಟ್ರಸ್ಟ್ ಮುಖಾಂತರ ಈಗ ಸರ್ ಹೇಳಿದಂಗೆ ಹೊರಗಡೆಯಿಂದ ಬರ್ತಕ್ಕಂಥ ಮಕ್ಕಳಿಗಾಗ್ಬೋದು ಅಥವಾ ಸಮಾಜದಲ್ಲಿ ಹಿಂದುಳಿದ ವ್ಯಕ್ತಿಗಳಿಗೆ ಈ ಒಂದು ಕೊಡುಗೆನ ಟ್ರಸ್ಟ್ ಮುಖಾಂತರ ನಾವು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಾಮಾಜಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಒಂದು ಚಾರಿಟಬಲ್ ಮುಖಾಂತರ ಒಂದು ಸ್ಟಾರ್ ಕಿಡ್ಸ್ ಅನ್ನೋ ಒಂದು ಸ್ಕೂಲ್ನ ಓಪನ್ ಮಾಡಿದ್ದೀವಿ. ಇದೇನು ಅಂತ ಹೇಳಿದ್ರೆ ಪ್ಲೇ ಹೋಮ್ ಇಂದ ಹಿಡಿದು ಅಪ್ ಟು ಈಗ ಪ್ರೆಸೆಂಟ್ ನಮಗೆ ಉದ್ದೇಶದಲ್ಲಿ ಏನಪ್ಪ ಅಂತಂದ್ರೆ ಜಸ್ಟ್ ಒಂದು LKG UKG ಫ್ರೀ ನರ್ಸರಿಗೆ ಮಾತ್ರ ಕೊಟ್ಟಿದ್ದೀವಿ. ಮುಂದೆ ದೊಡ್ಡದಾಗಿ ಅಪ್ ಟು ಒಂದು 1ನೇ ತರಗತಿಯಿಂದ ಹಿಡಿದು SSLC ವರ್ಗು ಕೂಡ ಫ್ರೀಯಾಗಿ ಅವ್ರಿಗೆ ಎಜುಕೇಶನ್ ಕೊಡಬೇಕು ಅನ್ನೋದು ನಮ್ಮ ಒಂದು ಮಹತ್ವಾಕಾಂಕ್ಷೆ ಇದೆ. ಅದಕ್ಕೆ ಸಮಾಜದಲ್ಲಿ ಇರ್ತಕ್ಕಂಥ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಅಥವಾ ಒಂದು ಸಮಾಜದಲ್ಲಿ ಇರ್ತಕ್ಕಂಥವ್ರು ನಮಗೊಂದು ಸ್ವಲ್ಪ ಅಲ್ಪ ಒಂದು ಇದನ್ನ ಸಹಕಾರ ಕೊಡೋದ್ರ ಜೊತೆಗೆ ಈ ಒಂದು ಟ್ರಸ್ಟ್ನ ಏಳಿಗೆಗೆ ಅವರು ಕೂಡ ಒಂದು ಕೊಡುಗೆನ ಕೊಟ್ರೆ ಖಂಡಿತವರು ಕೂಡ ಒಂದು ಉನ್ನತ ಮಟ್ಟಕ್ಕೆ ನಾವು ತಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಹೇಳ್ತೇವೆ ಸರ್. ಥ್ಯಾಂಕ್ ಯು ಸರ್. ಹಾಗೆ ಒಳಗಡೆ ಏನೇನಿದೆ ತೋರಿಸ್ತಾ ಹೋಗಿ. ಓಕೆ ಸರ್, ಬನ್ನಿ ಸರ್. ಇಟ್ಕೊಂಡು ಹೋಗ್ತೀನಿ, ಅವ್ರು ತೋರಿಸ್ತಾ ಹೋಗಿ. ಸರ್ ನೋಡಿ, ಆಕ್ಚುಲಿ ಈಗ ನಾವು ಹೈಟೆಕ್ ಶಾಲೆಯಲ್ಲಿ ಈ ಒಂದು ಪ್ಲೇ ಹೋಮ್ ಅಂತ ನಾವು ಮಾಡಿದ್ವಿ. ಬಡವರಿಗೋಸ್ಕರ ಹೈಟೆಕ್ ಶಾಲೆಯಲ್ಲಿ ಏನಿರುತ್ತೆ, ಆಕ್ಚುಲಿ ಎಜುಕೇಶನ್ ಅಂತ ಹೇಳಿದ್ರೆ ಅವರಿಗೆ ಒಂದು ಏನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಮಾಧ್ಯಮ ಇರ್ತಕ್ಕಂಥ ಎಲೆಕ್ಟ್ರಿಕ್ ಇರುತ್ತೆ. ಹೇಳ್ಬೇಕು ಅಂತ ಹೇಳಿದ್ರೆ ಪ್ರೊಜೆಕ್ಟ್ರು, ಸಿಸ್ಟಮ್ಸ್, ಜೊತೆಗೆ ಟಿವಿಸ್, ಪ್ರತಿಯೊಂದು ಕೂಡ ಅದ್ರ ಜೊತೆಗೆ ಮಕ್ಕಳು ಪ್ಲೇ ಹೋಮ್ ಅಲ್ಲಿ ಆಟಾಡೋದಕ್ಕೆ ಪ್ರತಿ ಒಂದು ತರ ಎಕ್ವಿಪ್ಮೆಂಟ್ ಆಗ್ಬೋದು. ಈಗ ಒಂದು ಎಕ್ವಿಪ್ಮೆಂಟ್ ನಾವು ಅಡ್ಡ ಪಾರ್ಕ್ ಹೋಗ್ಬೇಕು ಅಂತ ಹೇಳಿದ್ರೆ ಪಾರ್ಕ್ ಅಲ್ಲೂ ಕೂಡ ದುಡ್ಡು ಕೊಟ್ಟು ಆಟಾಡೋ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಟಿದೀವಿ. ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ಕೊಡಬೇಕು. ಅದಲ್ಲದೆ ಮಕ್ಕಳಿಗೆ ಒಂದು ಧಾರ್ಮಿಕವಾಗಿ ಪೂಜಾ ಸಂಸ್ಕೃತಿ ಎಲ್ಲಾ ಸಮಾಜದವರು ಕೂಡ ಒಟ್ಟು ಇರ್ಬೇಕಂತ ವ್ಯವಸ್ಥೆ ಕೂಡ ಮಾಡಿದೀವಿ. ದೇವಸ್ಥಾನ ಯಂತ್ರ ಅದ್ರ ಜೊತೆನಲ್ಲಿ ನೆಕ್ಸ್ಟ್ ಇವನ್ ಮಕ್ಕಳಿಗೆ ಹೈಟೆಕ್ ಶಾಲೆಯಲ್ಲಿ ಯಾವ ತರ ಒಂದು ವ್ಯವಸ್ಥೆ ಇರುತ್ತೆ, ಪ್ರತಿ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡಿದೀವಿ. ನೀವು ನೋಡ್ಬೋದು, ಈಗ ಇಲ್ಲೇ ಮುಂದೆ ಸದ್ಯ ಒಂದು ಅಂಗನವಾಡಿ ಕೇಂದ್ರ ಇದೆ. ಅಲ್ಲಿ ಸ್ಥಿತಿಗೂ ಇಲ್ಲಿಗೆ ಸ್ಥಿತಿಗೂ ನೋಡ್ಕೊಂಡ್ರೆ ಮಕ್ಕಳು ಎಷ್ಟು ಆರಾಮಾಗಿ ಆಟ ಆಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಒಂದು ಇದನ್ನ ಮಾಡ್ತಾ ಇರೋದ್ರ ಬಗ್ಗೆ ನೀವು ನೋಡ್ಬೋದು. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾವ ತರ ಇರುತ್ತೆ ಆ ಫೆಸಿಲಿಟಿ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಕೊಟ್ಟಿದ್ದೀವಿ. ಮಕ್ಕಳಿಗೆ ಎಲ್ಲಾ ತರ ಫೆಸಿಲಿಟಿ ಕೊಟ್ಟಿದ್ದೀವಿ. ಯಾವುದೇ ತರ ಡೊನೇಷನ್ ಆಗ್ಲಿ ಏನು ಕೂಡ ನಾವು ಕಲೆಕ್ಷನ್ ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಕೂಡ ನಮ್ಗೆ ಇರ್ತಕ್ಕಂಥ 5 ಸದಸ್ಯರಿದ್ದಾರೆ, ಪ್ರತಿಯೊಬ್ರು ಕೂಡ ಅವರದ್ದು ಒಂದು ಕೊಡುಗೆನ ಕೊಟ್ಟಿದ್ದಾರೆ. ಕೊಡುಗೆನ ಕೊಟ್ಟು
ನಾವು ಈ ಖಾಸಗಿ ಹೋಗ್ಲಿಕ್ಕೆ ಕೂಡ ನಾವು ಒಂದು ಒಳ್ಳೆದ ಇಟ್ಕೊಳ್ಬೇಕು ಉದ್ದೇಶಕ್ಕೋಸ್ಕರ ಈ ಒಂದು ಟ್ರಸ್ಟ್ ನಾವು ಇದು ಮಾಡ್ಕೊಂಡು ಬಟ್ ಇದು ಟೋಟಲಿ ಫ್ರೀ ಆಗಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಯಾರು ಬೇಕಾದ್ರೂ ಕರ್ಕೊಂಡ್ಬಂದು ಮಕ್ಕಳನ್ನ ಮಾಡ್ಬೋದು, ಸೇರಿಸಬಹುದು. ಈಗ ಸದ್ಯಕ್ಕೆ ಎಲ್ಲಿಂದ ಎಷ್ಟು ಎಜುಕೇಶನ್ ತನಕ ಕೊಡ್ತಾ ಇದ್ದೀರಾ ನೀವು? ಸರ್ ಆಕ್ಚುಲಿ ನಾವೀಗ ಪ್ಲೇ ಹೋಮ್ ಇಂದ ಅಂದ್ರೆ ಮಗು ಬೇಸಿಕಲಿ ಮಾತಾಡೋಕೆ ಶುರು ಮಾಡೋದು 1.5 ವರ್ಷದಿಂದ 2ನೇ ವರ್ಷದಲ್ಲಿ ಮಾತಾಡೋಕೆ ಶುರು ಮಾಡುತ್ತೆ. ಓಕೆ. ಅಂದ್ರೆ ಈಗ ನಾವು ಮಾತಾಡೋಕೆ ಶುರು ಮಾಡಿದ ಒಂದು ಹಂತದಿಂದನೇ ಮಗುಗೆ ಏನಂದ್ರೆ ಎಜುಕೇಶನ್ ಎಂದು ಮಗುಗೆ ಸ್ವತಃ ಬೇಕನ್ನೋ ಉದ್ದೇಶದಿಂದ ಇವತ್ತು 1.5 ವರ್ಷದಿಂದ ನಾವು ಇದನ್ನ ಮಕ್ಕಳನ್ನ ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಒಂದು ವರ್ಷ ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಪ್ಲೇ ಹೋಮ್ ಫ್ರೀ ನರ್ಸರಿ LKG UKG ಮಾಡಿದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಟ್ರಸ್ಟ್ ಇರ್ತಕ್ಕಂಥ ಸ್ನೇಹಿತರ ಮುಖಾಂತರ ನಾವು ನಿಜವಾಗ್ಲೂ ಕೂಡ ನಮ್ಮವನಿಗೆ ದೇವರು ನಮ್ಗೊಂದು ಅಥವಾ ಒಂದು ಅವಕಾಶ ಅಥವಾ ಒಂದು ಎಲ್ಲರೂ ಕೂಡ ಕೊಡುಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಒಂದೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಪ್ ಟು SSLC ವರೆಗೂ ಕೂಡ ನಾವು ಫ್ರೀಯಾಗೆ ಮಾಡ್ಕೊಡ್ಬೇಕು. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಏನೊಂದು ಫೆಸಿಲಿಟಿ ಕೊಟ್ಟಿದ್ರೆ ಅದೇ ಒಂದು ಫೆಸಿಲಿಟಿ ಕೊಡ್ಬೇಕು ಅನ್ನೋ ಉದ್ದೇಶ ನಾವು ಮಾಡಿದ್ವಿ ಸರ್. ನಿಮ್ಮಂತವರು ಪತ್ರಕರ್ತರು ಜೊತೆಗೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ರಾಮಕೃಷ್ಣ ಸರ್ ಆ ತರ ಒಂದು ವ್ಯಕ್ತಿಗಳು ನಮಗೊಂದು ರಾಷ್ಟ್ರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕೂಡ ಉನ್ನತ ಮಟ್ಟದಲ್ಲಿ ನಾವು ಇದನ್ನ ತಗೊಂಡು ಹೋಗ್ತೀವಿ ಸರ್. ಓಕೆ, ಇದನ್ನ ಇನ್ಫಾರ್ಮೇಶನ್ ಯಾವ ರೀತಿ ಶೇರ್ ಮಾಡ್ತಾ ಇದ್ದೀರಾ ಈಗ? ಇನ್ಫಾರ್ಮೇಶನ್ ಬಂದು ಆಕ್ಚುಲಿ ಈಗ ಒಂದು 1 ವೀಕ್ 1.5 ತಿಂಗಳಲ್ಲಿ ಕೂಡ ನಾವು ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಇವನ್ ನಮ್ಮ ಒಂದು ಬ್ರೌಸರ್ ಕೊಡೋ ಮುಖಾಂತರ ನಮ್ಮ ಒಂದು ಸ್ಕೂಲ್ ಇರ್ತಕ್ಕಂಥ ಫೆಸಿಲಿಟೀಸ್ ಬಗ್ಗೆ ಹೇಳೋದ್ರ ಬಗ್ಗೆ, ಅದ್ರ ಜೊತೆಗೆ ಇರ್ತಕ್ಕಂಥ ಈಗ ನೋಡಿ ನಮ್ಮಲ್ಲಿ ಇರ್ತಕ್ಕಂಥ ಟೀಚರ್ ಯಾವ ತರ ಇದೆ ಅಂತ ಹೇಳಿದ್ರೆ, ಈ ಸಪೋಸ್ ನೋಡಿ ನಮ್ಮಲ್ಲಿ ಇರ್ತಕ್ಕಂಥ ಟೀಚರ್ ಬಂದು ಬರೀ ಒಂದು ಮಾಧ್ಯಮಕ್ಕೆ ಅಷ್ಟನ್ನೇ ಇದು ಮಾಡ್ತಾ ಇಲ್ಲ. ಈಗ ನೋಡಿ ಅವರು ಇಲ್ಲಿ ದೀಪಿಕಾ ಮೇಡಮ್ ನೋಡಿ, ಇವ್ರು ಬಂದು 7 ಭಾಷೆ ಮಾತಾಡ್ತಾರೆ. 7 ಭಾಷೆ ಓಕೆ, ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ, ಇಂಗ್ಲಿಷ್. ಮತ್ತೆ ಅವ್ರು ಬಂದು ಹಿಂದಿ ಟೀಚರ್ ಆಗಿದ್ದಾರೆ ನಾಗಮಲೇಶ್ ಅಂತ ಹೇಳ್ಬಿಟ್ಟು. ಹಿಂದಿ, ಕನ್ನಡ, ಇಂಗ್ಲಿಷು, ತೆಲುಗು ಮಾತಾಡ್ತಾರೆ. ಅಂದ್ರೆ ಇಂಡಿಯಾದಲ್ಲಿ ಭಾರತದಲ್ಲಿರ್ತಕ್ಕಂಥ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಎಲ್ರಿಗೂ ಉತ್ತಮವಾಗಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡಿದ್ವಿ ಸರ್. ಓಕೆ, ನೀವೇ ಈಗ ಟೀಚರ್ಸ್ ಸಹಾಯದಿಂದ ಇದನ್ನ ರನ್ ಮಾಡ್ತಾ ಇದ್ದೀರಾ ಸರ್. ಮೇಡಮ್, ನಿಮ್ಗೆ ಏನ್ ಅನ್ಸ್ತು ಇದ್ರ ಎಕ್ಸ್ಪೀರಿಯನ್ಸ್? ಸರ್ ಹೇಳ್ದಂಗೆ ನಾವೆಲ್ಲ ಒಂದು ಟೀಮ್ ಅನ್ನ ಇದ್ದು ಆಕ್ಚುಲಿ ಬೇರೆ ಪ್ರೀಕೇಜ್ ಎಲ್ಲ ನೀವು ನೋಡೇ ಇರ್ಬೇಕು. ಸರಿಗೆ ಆಗ್ಲಿ 70,000 ಯಾರೇ ಅಪ್ಪ ಅಮ್ಮ ಆಗ್ಲಿ ಅವ್ರಿಗೆ ಇಷ್ಟ ಇರುತ್ತೆ. ನಮ್ಮ ಮಗ ನಾವಂತೂ ಓದ್ಲಿಲ್ಲ, ಮಕ್ಕಳಲ್ಲೂ ಚೆನ್ನಾಗಿ ಓದ್ಬೇಕು. ಆ ಉದ್ದೇಶದಿಂದ ನಾವೆಲ್ಲ ಸೇರಿ ಒಂದು ಟ್ರಸ್ಟ್ ಮಾಡ್ಕೊಂಡು ಯಾವುದೇ ಫೀಸ್ ಅಡ್ಮಿಷನ್ ಫೀಸ್ ಇಲ್ದೇನೆ ಓಪನ್ ಮಾಡಿದ್ವಿ ಸರ್. ಓಕೆ, ನಿಮ್ಗೆ ಏನು ಖುಷಿ ಸಿಗ್ತಾ ಇದೆ ಈಗ ಮಕ್ಳಿಗೆ ಹೇಳ್ಕೊಡೋದ್ರಲ್ಲಿ? ಇವತ್ತೇ ಫಸ್ಟ್ ಸ್ಟಾರ್ಟಿಂಗ್ ಸರ್. ಓಕೆ, ತುಂಬಾನೇ ಖುಷಿ ಇದೆ. ನಾನು ಅವರು ಸೇರ್ಕೊಂಡಿದ್ರು ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಹೆಸರು? ಮಲ್ಲೇಶ್ವರಿ ಅವರು. ಬನ್ನಿ ಈ ಕಡೆ. ಅವರು ತೆಲುಗು, ಹಿಂದಿ, ಕನ್ನಡ ಮಾತಾಡ್ತಾರೆ. ಯಾರೇ ಬಂದ್ರು ಎಲ್ಲ ಲ್ಯಾಂಗ್ವೇಜ್ ಗೊತ್ತಿರೋದ್ರಿಂದ ಯಾವ ಕಡೆಯಿಂದ ಬರ್ಲಿ ಅವ್ರಿಗೆ ಎಜುಕೇಶನ್ ವಿಶೇಷತೆ. ಓಕೆ, ನಮ್ದು ಬಿಕಾಮ್ ಸರ್, ಇವರು MSc. ಓಕೆ, ಯಾಕೆಂದ್ರೆ LKG UKG ಮಕ್ಕಳಿಗೆ ಅಷ್ಟಿದ್ರೆ ಸಾಕು. ಇನ್ನು ನೆಕ್ಸ್ಟ್ ಲೆವೆಲ್ ಅಂದ್ರೆ ಸ್ವಲ್ಪ B.Ed ಅದು ಇದು ಬೇಕಾಗುತ್ತೆ. ಬಟ್ ಬೇಸಿಕ್ ಲೆವೆಲ್ಗೆ ಇಷ್ಟು ಸಾಕು, ಓದಿದ್ರೆ ಮಕ್ಳಿಗೆ ಹೇಳ್ಕೊಡೋ ಲೆವೆಲ್ ಇದ್ರೆ ಸಾಕು. ಇನ್ನು ಬ್ರೋಚರ್ ಯಾವ ತರ ಪಬ್ಲಿಷ್ ಮಾಡ್ತಾ ಇದ್ದೀರಾ ತೋರಿಸಿ ಸರ್. ಹಾಗೆ ಸರ್ ಆಕ್ಚುಲಿ ನಾವು ಈ ತರ ಒಂದು ಈ ಒಂದು 1.5 ತಿಂಗಳನ್ನು ಕೂಡ ನಮ್ಮೊಂದು ಶಾಲೆದು ಈ ತರ ಒಂದು ಪತ್ರಿಕೆಯಲ್ಲಿ ಒಂದು ಹಾಡು ಕೊಟ್ಟಿದ್ವಿ. ಅದ್ರ ಜೊತೆಗೆ ಈಗ ಮನೆಗೂ ಕೂಡ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಪ್ರತಿಯೊಂದು ವಿಚಾರದಲ್ಲಿ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ. ಮುಂದೆ ಒಂದು ಮುಂದುವರೆದು ಒಂದು ಪತ್ರಿಕೋದ್ಯಮ ಮುಖಾಂತರ ಕೂಡ ಮೀಡಿಯಾ ಮುಖಾಂತರ ಕೂಡ ಮಾಡ್ಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಅದನ್ನ ಇವತ್ತು ಖಂಡಿತ ನೀವು ಕೂಡ ನೆರವೇರಿಸಿದ್ರ, ನೀವು ಕೂಡ ತುಂಬಾ ಹೃದಯ ಧನ್ಯವಾದಗಳು. ಹಾಗಾಗಿ ಇದ್ರ ಮುಖಾಂತರ ನಾವು ಈ ತರ ಮಾಡ್ತಾ ಇದ್ದೀವಿ. ಓಕೆ ಸರ್, ಮಕ್ಕಳನ್ನು ಮಾತಾಡ್ಸೋಣ. ಏನ್ ನಿನ್ನ ಹೆಸರು? ಕನ್ನಡ ಬರಲ್ಲ? ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್? ಮಾತಾಡಲ್ಲ ಅವರು? ಹಿಂದೆ ಇರೋರು ವರ್ಷಿಣಿ. ಎಲ್ಲಿರೋದು? ನೆಕ್ಸ್ಟ್ ರೋಡ್. ಓಕೆ, ನಾನೇನು ಮಾಡ್ತಾ ಇಲ್ಲ, ಸುಮ್ನೆ ಕೇಳ್ತಾ ಇದ್ದೀನಿ ಅಷ್ಟೇ, ಹೆದರ್ಕೊಳ್ತಾ ಇಲ್ಲ ಮಕ್ಕಳು. ಓಕೆ, ನೀವು ಕನ್ನಡ ಬರುತ್ತಾ? ಕನ್ನಡ ಬರಲ್ಲ? ಅರ್ಷಿತ, ಎಲ್ಲಿರೋದು ಮನೆ? ಪಕ್ಕದಲ್ಲೇ ಇರೋದು. ಎಷ್ಟು ವರ್ಷ? 5. ಓಕೆ, ಇನ್ನ ಗೊತ್ತಿಲ್ಲ, ಮಕ್ಳು ಸ್ವಲ್ಪ ಹೆದರ್ಕೊಳ್ತಾರೆ. ಓಕೆ, ಏನೋ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಸರ್. ಇವ್ರು ಇನ್ನೊಬ್ರು ಮೆಂಬರ್ ಅಲ್ಲ, ಸಮಾಜಮುಖಿಯಾಗಿ ಅಂತ ಕೆಲಸ ಮಾಡ್ತಾ ಇದ್ದೀರಾ, ತುಂಬಾ ಒಳ್ಳೇದು.
ಆದಷ್ಟು ಜನಗಳು ಇದಕ್ಕೂ ಸಪೋರ್ಟ್ ಮಾಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಇನ್ನ ಯಾರ್ಯಾರು ಸಹಕಾರ ಮಾಡೋದಕ್ಕಾಗುತ್ತೋ ಬಂದ್ ಮಾಡ್ಲಿ. ನಿಮ್ಮ ಫೋನ್ ನಂಬರ್ ಮೆನ್ಷನ್ ಮಾಡಿದೀರಲ್ಲ ನೀವು? ಸರ್, ನಮ್ದು 4 ಜನದ್ದು ಕೂಡ ನಾವು ಫೋನ್ ನಂಬರ್ ಮೆನ್ಷನ್ ಮಾಡಿದೀವಿ. ಓಕೆ. ಪ್ರತಿಯೊಬ್ರು ಕೂಡ ಒಂದು ಯಾವುದೇ ಭಾಷೆಯಲ್ಲಿ ಇದು ಮಾಡಿದ್ರು ಕೂಡ ಫೋನ್ ಇದು ಮಾಡ್ಕೊಂಡು ಪ್ರತಿಯೊಬ್ರು ಕೂಡ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ಓಕೆ. ಮಕ್ಕಳನ್ನ ಸೇರಿಸ್ಕೊಳ್ಳೋದಕ್ಕಾಗ್ಬೋದು, ಇನ್ನ ಅವ್ರ ಕಡೆಯಿಂದ ಸಹಾಯ ಮಾಡೋದಕ್ಕಾಗ್ಬೋದು, ಯಾವ ಫೆಸಿಲಿಟಿ? ನಮ್ದು ಇವಾಗ ಸ್ಕೂಲ್ ಟೈಮಿಂಗ್ಸ್ ಬಂದು 9:30 4:15 ಮಾಡಿದ್ವಿ. ಈವನ್ ಪೇರೆಂಟ್ಸ್ ಏನಾದ್ರು ಕೂಡ ನಮ್ಗೆ 7 ಗಂಟೆವರೆಗೂ ಬೇಕು ಅಂತ ಹೇಳಿದ್ರೆ ನಮ್ಗೆ, ಯಾಕಂದ್ರೆ ನಾವು ಹೊರಗೋಗಿರ್ತೀವಿ, ನಮ್ಮ ಮಕ್ಕಳು ಬಂದು ಮನೆಯಲ್ಲಿ ಏನ್ ಮಾಡ್ತಾರೆ ನಮ್ಗೆ ಭಯ ಆಗ್ತಾ ಇರುತ್ತೆ ಅನ್ನೋ ಉದ್ದೇಶ ಇದ್ರೆ 7 ಗಂಟೆವರೆಗೂ ಕೂಡ ಮಗುನ ನಾವು ನೋಡ್ಕೊಳ್ಳೋದಕ್ಕೆ ರೆಡಿ ಇದೀವಿ ಸರ್. ಓಕೆ. ಅದ್ರ ಜೊತೆ ನೀವು ಈಗ ಕಿಡ್ಸ್ ಐಟಮ್ಗಳು ಏನಾದ್ರು ಡೊನೇಟ್ ಮಾಡಿದ್ರೆ ಅದೆಲ್ಲ ತಗೊಳ್ತೀರಾ ಸರ್? ಆದ್ರೆ ಈಗ ಇದುವರೆಗೂ ನಮ್ಗೆ ಯಾವ್ದೇ ತರ ಡೊನೇಷನ್ ಯಾವ್ದು ಕೂಡ ಅಲ್ಲ. ಈಗ ಯಾರಾದ್ರೂ ಮನೆಯಲ್ಲಿ ಎಕ್ಸ್ಟ್ರಾ ಇರುತ್ತೆ ಅನ್ಕೊಳ್ಳಿ, ಡೊನೇಟ್ ಮಾಡ್ಬೋದು. ಅವರೇ ಸ್ವಇಚ್ಛೆಯಿಂದ ಸರ್ ನಿಮ್ ಸ್ಕೂಲಿಗೆ ನಮ್ದು ಒಂದು ಕೊಡುಗೆ ಕೊಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾವು ತಗೊಂಡು ಸರ್ ಅದ್ರ ಬಗ್ಗೆ. ಥ್ಯಾಂಕ್ ಯು ಸರ್, ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಒಳ್ಳೇದಾಗ್ಲಿ. ಮಕ್ಳಿಗೋಸ್ಕರ ಮಾಡ್ತಾ ಇರೋದು, ಎಜುಕೇಶನ್ಗೋಸ್ಕರ ಮಾಡ್ತಾ ಇರೋದು, ಚೆನ್ನಾಗಿ ಬೆಳೀಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕೈಲ ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಇಲ್ಲಿವರೆಗೂ ಬಂದು ನಮಗೋಸ್ಕರ ಒಂದು ಶ್ರಮ ಪಟ್ಟು ಇದರ ಒಂದು ಕಾರ್ಯಕ್ರಮ ಮಾಡ್ಕೊಡೋದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದಗಳು. ಎಸ್ ಸರ್. ಥ್ಯಾಂಕ್ ಯು ಸರ್.